ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಲಾಸ್ಟ್ ವೀಕ್ ಫ್ಯೂಚರ್ ಅಲ್ಲಿ ಬೆಳೆಯುವಂತ ಪೊಟೆನ್ಶಿಯಲ್ ಇರುವಂತ ಒಂದು ಸೆಕ್ಟರ್ ನ ಬಗ್ಗೆ ಕವರ್ ಮಾಡಿದ್ದೆ. ಅದು ರೀಸೈಕ್ಲಿಂಗ್ ಸೆಕ್ಟರ್. ರೀಸೈಕ್ಲಿಂಗ್ ಸೆಕ್ಟರ್ ಅಲ್ಲಿ ಕೂಡ ಒಳಗಡೆ ಹೋದ್ರೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಕೂಡ ಬರುತ್ತೆ. ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಒಂದು ಸೆಕ್ಟರ್ ನ ಬಗ್ಗೆ ಅಂತ ಒಂದು ಸೆಗ್ಮೆಂಟ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕೂಡ, ವಾಟರ್ ರೀಸೈಕ್ಲಿಂಗ್ ಸೆಗ್ಮೆಂಟ್ ಬಗ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ಅದೇ ರೀತಿ ಪೊಟೆನ್ಶಿಯಲ್ ಇರುವಂತಹ ಇನ್ನೊಂದು ಸೆಗ್ಮೆಂಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಇಂದಿನ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಇಲ್ಲೇ ಪ್ಲೇ ಲಿಸ್ಟ್ ಗೆ ಹೋಗಿ ರೀಸೈಕ್ಲಿಂಗ್ ಸೆಕ್ಟರ್ ಅಂತಾನೆ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ನೋಡಬಹುದು. ರೀಸೈಕ್ಲಿಂಗ್ ಸೆಕ್ಟರ್ ಅನಾಲಿಸಿಸ್ ಆ ವಿಡಿಯೋಗಳನ್ನ ನೋಡಿ, ಯಾಕಂದ್ರೆ ಅದರಲ್ಲಿ ಈ ಸೆಕ್ಟರ್ ಇರುವಂತಹ ಅವಕಾಶಗಳ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಬಟ್ ಇವತ್ತಿನ ಸೆಕ್ಟರ್ ಏನಿದೆ ಅಥವಾ ಸೆಗ್ಮೆಂಟ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳ್ಕೊಂಡು ಮುಂದುವರಿಯೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಯಾವುದೇ ಸರ್ವಿಸಸ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಈ ಎಲ್ಲ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ. ಏನೋ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಗಿ ಅಕೌಂಟ್ ಅರ್ಧಕ್ಕೆ ನಿಂತಿದ್ರೆ ಇದೇ ನಂಬರ್ ಗಳಿಗೆ ಕಾಲ್ ಮಾಡಿ, ಅದಕ್ಕೂ ಕೂಡ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇಲ್ಲಿ ಇವತ್ತಿನ ಸೆಕ್ಟರ್ ಅಥವಾ ಸೆಗ್ಮೆಂಟ್ ಬಂದು ಮೆಟಲ್ ರೀಸೈಕ್ಲಿಂಗ್. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಈ ರೀಸೈಕ್ಲಿಂಗ್ ಅಲ್ಲಿ ಯಾವೆಲ್ಲ ಸೆಗ್ಮೆಂಟ್ಸ್ ಬರುತ್ತೆ ಅನ್ನೋದನ್ನ ಕವರ್ ಮಾಡಿದೀನಿ. ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇವತ್ತು ಮೆಟಲ್ ರೀಸೈಕ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿರುವಂತಹ ಅಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು, ಅಂದ್ರೆ ಚಾಲೆಂಜಸ್ ಏನು ಈ ಸೆಗ್ಮೆಂಟ್ ಗೆ, ಹಾಗೆ ಮಸ್ಟ್ ವಾಚ್ ಸ್ಟಾಕ್ ಗಳು ಯಾವ್ಯಾವು, ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಮಸ್ಟ್ ವಾಚ್ ಕಂಪನಿಗಳು ಯಾವ್ಯಾವು ತಿಳ್ಕೊಳ್ಳೋಣ. ಹಾಗೆ ಈ ಮೆಟಲ್ ರೀಸೈಕ್ಲಿಂಗ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಈ ಮುಂಚೆ ಲೋ ಮಾರ್ಜಿನ್ ಸ್ಕ್ರಾಪ್ ಬಿಸ್ನೆಸ್ ಆಗಿತ್ತು, ಆದ್ರೆ ಈಗ ಹಂಗಿಲ್ಲ. ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಜೊತೆಗೆ ರಾ ಮೆಟೀರಿಯಲ್ ನ ಬ್ಯಾಕ್ ಬೋನ್ ಆಗ್ತಾ ಇದೆ. ಸ್ಟೀಲ್ ಇಂಡಸ್ಟ್ರಿಗೆ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಕಾಪರ್, ಇವಿ, ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್, ಈ ಎಲ್ಲ ಸೆಕ್ಟರ್ ಗೆ ರಾ ಮೆಟೀರಿಯಲ್ ಏನ್ ಬೇಕಾಗುತ್ತೆ ಅದರ ಬ್ಯಾಕ್ ಬೋನ್ ಆಗಿ ಬದಲಾಗ್ತಾ ಇದೆ. ಅಂದ್ರೆ ಮುಂಚೆ ಪ್ರಾಪರ್ ಟೆಕ್ನಾಲಜಿ ಇಲ್ಲದೆ ಸಾಕಷ್ಟು ವೇಸ್ಟ್ ಆಗ್ತಾ ಇತ್ತು, ಅದನ್ನ ರಿಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈಗ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಥವಾ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಅದು ಇಲ್ಲಿ ಸಾಕಷ್ಟು ಅವಕಾಶಗಳನ್ನ ಒದಗಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಬಹುದು, ಇಂಡಿಯಾ ಸ್ಕ್ರಾಪ್ ಇಂಪೋರ್ಟ್ಸ್ ಎಕ್ಸೀಡಿಂಗ್ 1.5 lakh crore ಆನ್ಯುಯಲಿ. 1.5 ಲಕ್ಷ ಕೋಟಿಯನ್ನ ದಾಟ್ತಾ ಇದೆ ಸ್ಕ್ರಾಪ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಡೊಮೆಸ್ಟಿಕ್ ರೀಸೈಕ್ಲಿಂಗ್ ಕೆಪಾಸಿಟಿ ಇಂಪ್ರೂವ್ ಆದ್ರೆ ಸರ್ಕ್ಯುಲರ್ ಎಕಾನಮಿ, ಲೀಡರ್ಶಿಪ್ ಅಂಡ್ ಲೋಯರ್ ಕಾರ್ಬನ್ ಎಮಿಷನ್ಸ್ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಕಡೆ ಸರ್ಕಾರ ಕೂಡ ಗಮನ ಕೊಡ್ತಾ ಇದೆ. ಹಾಗಾಗಿನೇ ಈ ಸೆಕ್ಟರ್ ಅಲ್ಲಿ ಒಂದಷ್ಟು ಅವಕಾಶಗಳಂತೂ ಖಂಡಿತ ಇದೆ. ಸ್ಟ್ರಕ್ಚರಲ್ ಥೀಮ್ ಗೆ ಬಂದ್ರೆ ಇಂಡಿಯಾಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪುಷ್. ಸ್ಟೀಲ್ ಡಿಮಾಂಡ್ ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ. ಜೊತೆಗೆ ನೋಡಬಹುದು 7 to 8% CAGR ಅಲ್ಲಿ ಬೆಳೀತಾ ಇದೆ ಸ್ಟೀಲ್ ಡಿಮಾಂಡ್. ಹಾಗೆ ಅಲ್ಯೂಮಿನಿಯಂ ಅಂಡ್ ಕಾಪರ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂತಂದ್ರೆ ರಿನ್ಯೂವಬಲ್ ಎನರ್ಜಿ, ಇವಿಸ್, ಪವರ್ ಟ್ರಾನ್ಸ್ಮಿಷನ್ ಇಲ್ಲೆಲ್ಲ ಹೆಚ್ಚು ಬಳಕೆ ಆಗ್ತಾ ಇದೆ. ಹಾಗಾಗಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಡಿಮಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ರೀಸೈಕ್ಲಿಂಗ್ ಕೂಡ ಮಹತ್ವ ಸಿಗುತ್ತೆ. ಯಾಕೆಂದ್ರೆ ನಾವು ಹೊಸದನ್ನ ತಗೊಳ್ತೀವಿ ಅಂದ್ರೆ ಜಾಸ್ತಿ ರೇಟ್, ಅದನ್ನ ರೀಸೈಕಲ್ ಮಾಡ್ತೀವಿ ಅಂದ್ರೆ ಸಾಕಷ್ಟು ಎನರ್ಜಿ ಕೂಡ ಸೇವ್ ಆಗುತ್ತೆ ನಮ್ಗೆ. ಅದರಿಂದ ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಇರುತ್ತೆ. ಹಾಗಾಗಿ ಇದನ್ನ ಆಸ್ ಎ ಮಲ್ಟಿ ಡಿಕೇಡಲ್ ಥೀಮ್ ಆಗಿ ನೋಡ್ತಿದ್ದಾರೆ. ಇದು ಜಸ್ಟ್ 1 year 2 years ಅಥವಾ 3 years ಇರುವಂತದ್ದಲ್ಲ. ಮೇ ಬಿ 10 15 20 years ವರೆಗೂ ಕೂಡ ಇಲ್ಲಿ ಅವಕಾಶಗಳು ಇರಬಹುದು ಅಂತ ನೋಡ್ತಾ ಇದ್ದಾರೆ. ಈಗ ಎನರ್ಜಿ ಅಂಡ್ ಕಾಸ್ಟ್ ಅಡ್ವಾಂಟೇಜ್ ಆಫ್ ರೀಸೈಕ್ಲಿಂಗ್ ನಾನು ಇಂದಿನ ವಿಡಿಯೋದಲ್ಲೇ ಈಗಾಗಲೇ ಇದ್ರ ಬಗ್ಗೆ ಹೇಳಿದೀನಿ. ಅಲ್ಯೂಮಿನಿಯಂ 95% ಎನರ್ಜಿ ಸೇವ್ ಆಗುತ್ತಂತೆ ಅಲ್ಯೂಮಿನಿಯಂ ಅನ್ನ ರೀಸೈಕಲ್ ಮಾಡಿ ಬಳಸೋದ್ರಿಂದ. ಯಾಕಂದ್ರೆ ಅಲ್ಯೂಮಿನಿಯಂ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾಗುತ್ತಲ್ಲ ಎನರ್ಜಿ, 100% ಬೇಕು ಅಂದ್ರೆ ಅದರಲ್ಲಿ 95% ಸೇವ್ ಆಗುತ್ತೆ ಅಂದ್ರೆ ಎಷ್ಟು ಡಿಫರೆನ್ಸ್ ಆಗುತ್ತೆ ಅಲ್ವಾ. ಎಕಾನಮಿಗೂ ಕೂಡ ಅದು ಒಳ್ಳೆ ಕಾಂಟ್ರಿಬ್ಯೂಷನ್, ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕಾಪರ್ ಗೆ ಕೂಡ 85% ಎನರ್ಜಿ ಸೇವ್ ಆಗುತ್ತಂತೆ ಕಾಪರ್ ರೀಸೈಕ್ಲಿಂಗ್ ಮಾಡೋದ್ರಿಂದ. ಇನ್ನು ಮೆಟಲ್, ಸ್ಟೀಲ್ 70% ಎನರ್ಜಿ ಸೇವ್ ಆಗುತ್ತೆ. ಅಂದ್ರೆ ಬಿಗ್ ಡಿಫರೆನ್ಸಸ್ ಆಗುತ್ತೆ. ಹಾಗಾಗಿ ಭಾರತ ರೆಡಿಮೇಡ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ಕ್ರಾಪ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ರೀಸೈಕಲ್ ಮಾಡಿ ಬಳಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇನ್ನು ESG ಅಂಡ್ ಗವರ್ನಮೆಂಟ್ ಪಾಲಿಸಿ ಟೈಲ್ ವಿಂಡ್ಸ್ ಕೂಡ ಈ ಸೆಗ್ಮೆಂಟ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಕಾರ್ಬನ್ ರಿಡಕ್ಷನ್ ಕಾರಣ ಆಗುತ್ತೆ. ಯಾಕಂದ್ರೆ ಸ್ಕ್ರಾಪ್ ಬೇಸ್ಡ್ ಪ್ರೊಡಕ್ಷನ್ ಎಮಿಟ್ಸ್ 60 to 70% ಲೆಸ್ CO2. ಫಾರ್ ಎಕ್ಸಾಂಪಲ್ 100 ಯೂನಿಟ್ಸ್ CO2 ಜನರೇಟ್ ಆಗುತ್ತೆ ಹೊಸದಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಅಂದ್ರೆ ಅದರಲ್ಲಿ 60 ರಿಂದ 70% ಕಡಿಮೆ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. 30 ರಿಂದ 40 ಯೂನಿಟ್ಸ್ ಅಷ್ಟೇ ರಿಲೀಸ್ ಆಗುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಅಡ್ವಾಂಟೇಜ್ ಆಗುತ್ತೆ. ಕಾರ್ಬನ್ ಕ್ರೆಡಿಟ್ ಮಾನಿಟೈಸೇಷನ್ ಅಪರ್ಚುನಿಟೀಸ್ ಸಿಗುತ್ತೆ. ESG ಪ್ರಿಫರೆನ್ಸ್, ಗ್ಲೋಬಲ್ ಕಸ್ಟಮರ್ಸ್ ಇತ್ತೀಚೆಗೆ ಇದನ್ನ ನೋಡ್ತಿದ್ದಾರೆ. ಅಂದ್ರೆ ಎನ್ವಿರಾನ್ಮೆಂಟಲ್, ಸಸ್ಟೈನಬಲ್ ಅಂಡ್ ಗವರ್ನೆನ್ಸ್, ಅದನ್ನ ನೋಡಿ ಕೂಡ ಈಗ ಫಂಡ್ಸ್ ಬರ್ತಾ ಇದೆ ಇನ್ಫ್ಲೋ. ಅದಕ್ಕೂ ಕೂಡ ಇದು ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಪಾಲಿಸಿ ಸಪೋರ್ಟ್, ಸರ್ಕಾರ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ನ್ಯಾಷನಲ್ ಸ್ಟೀಲ್ ಪಾಲಿಸಿ, ಇಂಪೋರ್ಟ್ ಡ್ಯೂಟಿ ಪ್ರೊಟೆಕ್ಷನ್, ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ, ಈ ರೀತಿ ಸ್ಕ್ರಾಪೇಜ್ ಪಾಲಿಸಿಗಳನ್ನ ತರೋ ಮೂಲಕ ಈ ಸೆಗ್ಮೆಂಟ್ ಗೆ ಅವಕಾಶಗಳನ್ನ ಒದಗಿಸ್ತಾ ಇದೆ. ಅದು ಒಂದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಈ ಸೆಕ್ಟರ್ ಗೆ. ಇನ್ನು
ಯಾವೆಲ್ಲ ಅಪಾರ್ಚುನಿಟೀಸ್ ಈ ಸೆಗ್ಮೆಂಟ್ ಅಲ್ಲಿ ಇದ್ದಾವೆ? ಫೆರೋಸ್ ರೀಸೈಕ್ಲಿಂಗ್ ಗೆ ಬಂದ್ರೆ ಆಟೋ ಸ್ಕ್ರಾಪ್, ಇನ್ಫ್ರಾಸ್ಟ್ರಕ್ಚರ್ ಡೆಮೊಲಿಷನ್ ಅಂಡ್ ಶಿಪ್ ಬ್ರೇಕಿಂಗ್ ಪ್ರೊವೈಡ್ ಸ್ಟಡಿ ಸ್ಟೀಲ್ ಸ್ಕ್ರಾಪ್ ಸಪ್ಲೈ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಏನ್ ಜನರೇಟ್ ಆಗುತ್ತೆ, ಹಾಗೆ ಇನ್ಫ್ರಾಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಒಂದಷ್ಟು ಸ್ಕ್ರಾಪ್ ಬರುತ್ತೆ, ಅದಾಗಬಹುದು. ಹಾಗೆ ಶಿಪ್ ಬ್ರೇಕಿಂಗ್, ಶಿಪ್ ಗಳನ್ನ ಹೊಡೆದು ಹೊಸದಾಗಿ ಕಟ್ಟುವಂತದ್ದು, ಅದರಲ್ಲಿ ಜನರೇಟ್ ಆಗುವಂತ ಮೆಟಲ್ಸ್ ಆಗ್ಬಹುದು. ಇದೆಲ್ಲವೂ ಕೂಡ ಸ್ಕ್ರಾಪ್ ಸಪ್ಲೈನ ಸ್ಟಡಿ ಆಗಿಡುತ್ತೆ, ಜೊತೆಗೆ ಇಂಪೋರ್ಟ್ ಕೂಡ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಫೆರೋಸ್ ರೀಸೈಕ್ಲಿಂಗ್ ಗೆ ಸ್ಟಡಿ ಸಪ್ಲೈ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ನಾನ್ ಫೆರೋಸ್ ರೀಸೈಕ್ಲಿಂಗ್ ಗೆ ಬಂದ್ರೆ ಅಲ್ಯೂಮಿನಿಯಂ, ಕ್ಯಾನ್ಸ್, ಕಾಪರ್ ವೈರ್ಸ್, ಆಟೋ ಪಾರ್ಟ್ಸ್, ಬ್ಯಾಟರಿ ಮೆಟೀರಿಯಲ್ಸ್ ಆಫರ್ ಹೈ ವ್ಯಾಲ್ಯೂ ರಿಕವರಿ. ಇಲ್ಲಿ ಜಾಸ್ತಿ ವ್ಯಾಲ್ಯೂ ಇರುವಂತ ಮೆಟೀರಿಯಲ್ಸ್ ಬರುತ್ತೆ. ಹೀಗೆ ಇ ವೇಸ್ಟ್ ಅಂಡ್ ಪ್ರೀಶಿಯಸ್ ಮೆಟಲ್ಸ್ ಗೆ ಬಂದ್ರೆ ಡಿಫೆನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಕ್ರಾಪ್, ಪ್ರೀಶಿಯಸ್ ಮೆಟಲ್ಸ್ ರಿಕವರಿ ರೆಪ್ರೆಸೆಂಟ್ ಪ್ರೀಮಿಯಂ ಅಪಾರ್ಚುನಿಟೀಸ್. ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಓಪನ್ ಅಪ್ ಆಗ್ತಾ ಇದೆ. ಇನ್ನು ಇಲ್ಲಿರುವಂತಹ ಚಾಲೆಂಜಸ್ ಏನು, ರಿಸ್ಕ್ ಏನನ್ನ ನಾವು ನೋಡ್ಬೇಕು. ಮೊದಲಿಗೆ ಸ್ಕ್ರಾಪ್ ಪ್ರೈಸ್ ವೊಲಟಿಲಿಟಿ. ಸ್ಕ್ರಾಪ್ ಅಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗುತ್ತೆ. ಚೀನಾ ಡಿಮಾಂಡ್, ಗ್ಲೋಬಲ್ ಸ್ಟೀಲ್ ಸೈಕಲ್ಸ್, ಡಾಲರ್ ಮೂವ್ಮೆಂಟ್ ಇವೆಲ್ಲವೂ ಕೂಡ ಮಾರ್ಜಿನ್ಸ್ ನ ಮೇಲೆ ಹಿಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪ್ರೈಸ್ ವೊಲಟಿಲಿಟಿಯನ್ನ ನಾವು ನೋಡಬೇಕಾಗುತ್ತೆ. ಜೊತೆಗೆ ಅದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಪ್ರಾಬಬಿಲಿಟಿ ಇರುತ್ತೆ. ಇನ್ನು ಇನ್ಫಾರ್ಮಲ್ ಸೆಕ್ಟರ್ ಕಾಂಪಿಟೇಷನ್, ಅನ್ರೆಗ್ಯುಲೇಟೆಡ್ ಸ್ಕ್ರಾಪ್ ಡೀಲರ್ಸ್ ಕ್ರಿಯೇಟ್ ಟ್ಯಾಕ್ಸ್ ಲೀಕೇಜ್, ಕ್ವಾಲಿಟಿ ಇನ್ಕನ್ಸಿಸ್ಟೆನ್ಸಿ, ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಇಂದ ಮೇ ಬಿ ಒಂದಷ್ಟು ಕಾಂಪಿಟೇಷನ್ ಕೂಡ ಬರಬಹುದು. ಪಾಲಿಸಿ ಅಂಡ್ ಇಂಪೋರ್ಟ್ ರಿಸ್ಕ್, ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಪಾಲಿಸಿಯಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಿದ್ರೆ ಸರ್ಕಾರ, ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಈ ಸೆಕ್ಟರ್ ನ ಮೇಲೆ ಬೀಳುತ್ತೆ. ಇನ್ನು ಕ್ಯಾಪೆಕ್ಸ್ ಅಂಡ್ ಎಕ್ಸಿಕ್ಯೂಷನ್ ರಿಸ್ಕ್, ಕಂಪನಿಗಳಂತೂ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರ? ಇನ್ ಕೇಸ್ ಪೂರ್ ಎಕ್ಸಿಕ್ಯೂಷನ್ ಇದ್ರೆ ಅಲ್ಲಿ ROCE ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಕ್ಯಾಪಿಟಲ್ ಎಫಿಷಿಯನ್ಸಿ ಹಾಳಾಗುತ್ತೆ. ಹಾಗಾಗಿ ಈ ಥ್ರೆಟ್ ಪಾಯಿಂಟ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇವುಗಳು ರಿಸ್ಕ್ ಪಾಯಿಂಟ್ಸ್ ಇಲ್ಲಿರುವಂತವು. ಇವುಗಳ ಮೇಲೆ ನಮ್ಮ ಗಮನ ಕೇಂದ್ರೀಕೃತವಾಗಿರ್ಬೇಕಾಗುತ್ತೆ ಇನ್ ಕೇಸ್ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ. ಇನ್ನು ಯಾವೆಲ್ಲ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನ ನಾವು ವಾಚ್ ಮಾಡಬೇಕು ಇಲ್ಲಿ ಇನ್ವೆಸ್ಟ್ ಮಾಡೋಕ್ ಮುಂಚೆ, ಇದು ಬಹಳ ಮುಖ್ಯ. ಮೆಟಲ್ ರೀಸೈಕ್ಲಿಂಗ್ ಸ್ಟಾಕ್ಸ್ ಅನ್ನ ನೀವು ಫೋಕಸ್ ಮಾಡುವಾಗ ಅಥವಾ ಸ್ಟಡಿ ಮಾಡುವಾಗ ಈ ಕೆಲವು ಫೈನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಇದನ್ನ ಚೆಕ್ ಮಾಡ್ಕೊಳ್ಳೋದ್ರಿಂದ ಕಂಪನಿಗಳ ಆಪರೇಷನಲ್ ಎಫಿಷಿಯನ್ಸಿ ಆಗ್ಬೋದು, ಫೈನಾನ್ಷಿಯಲ್ ಹೆಲ್ತ್ ಆಗ್ಬೋದು, ಹಾಗೆ ಎಕ್ಸಿಕ್ಯೂಷನ್ ಕೇಪಬಿಲಿಟಿ ಬಗ್ಗೆ ಗೊತ್ತಾಗುತ್ತೆ. ಅದು ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ಮೊದಲಿಗೆ ಎಬಿಡ್ಡಾ ಮಾರ್ಜಿನ್ ಅಲ್ಲಿ ಕನ್ಸಿಸ್ಟೆನ್ಸಿ ಇದೆಯಾ, ಇದು ಬಹಳ ಮುಖ್ಯ. ಅಂದ್ರೆ ಕಂಪನಿ ಒಂದಷ್ಟು ರೆವಿನ್ಯೂ ಗಳಿಸುತ್ತೆ, ಫಾರ್ ಎಕ್ಸಾಂಪಲ್ 100 ಕೋಟಿ ರೆವಿನ್ಯೂ ಗಳಿಸುತ್ತೆ ಅಂತ ಇಟ್ಕೊಳ್ಳಿ, 80 ಕೋಟಿ ಖರ್ಚು ಮಾಡುತ್ತೆ, 20 ಕೋಟಿ ಎಬಿಡ್ಡಾ ಅಂತ ಇಟ್ಕೊಳ್ಳಿ. ಅದರಲ್ಲಿ ಕನ್ಸಿಸ್ಟೆನ್ಸಿ ಇದೆಯಾ ಅಥವಾ ಜಾಸ್ತಿ ಏರುಪೇರುಗಳಾಗ್ತಿದ್ಯಾ? ನಾವು ಎಬಿಟ್ ಅಂತ ನೋಡ್ತೀವಲ್ಲ, ಯೂಶಲಿ ಕಂಪನಿಗಳ ನಂಬರ್ಸ್ ಅನ್ನ ನೋಡುವಾಗ ಅಲ್ಲಿ ಎಬಿಟ್ ಮಾತ್ರ ಇರುತ್ತೆ. DA ಅಂದ್ರೆ ಡೆಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್, ಅದನ್ನ ಆಡ್ ಮಾಡ್ತಾರೆ. ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ROCE ಅಟ್ಲೀಸ್ಟ್ ಅಬೌವ್ 15% ಇದ್ರೆ ಒಳ್ಳೇದು. ಯಾಕಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಶೋಸ್ ಎಫೆಕ್ಟಿವ್ ಅಸೆಟ್ ಯುಟಿಲೈಸೇಷನ್, ಕಂಪನಿಯ ಅಸೆಟ್ ಅನ್ನ ಚೆನ್ನಾಗಿ ಬಳಸಿಕೊಂಡು ರಿಟರ್ನ್ಸ್ ಜನರೇಟ್ ಮಾಡ್ತಿದೆ ಅನ್ನೋದನ್ನ ತೋರಿಸುತ್ತೆ. ಅಬೌವ್ 15% ಇದೆ. ಹಾಗಾಗಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಪಾಸಿಟಿವ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮಧ್ಯೆ ಯಾವ್ದೋ 1 ವರ್ಷ 2 ವರ್ಷ ಡೌನ್ ಇದ್ರೆ ಓಕೆ, ಬಟ್ ಕನ್ಸಿಸ್ಟೆಂಟ್ ಆಗಿ ಡೌನ್ ಇದೆಯಾ ಅಂತ ಕಡೆ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ಜನರೇಟ್ ಆಗ್ತಿಲ್ಲ ಅಂದ್ರೆ ಕಂಪನಿ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಹಾಗಾಗಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇರಬೇಕು. ಕ್ಯಾಶ್ ಫ್ಲೋ ಬಗ್ಗೆ ನಾನು ಈಗಾಗಲೇ ಹಿಂದೆ ವಿಡಿಯೋನ ಕವರ್ ಮಾಡಿದ್ದೀನಿ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ಅಲ್ಲಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಇನ್ನು ನೆಟ್ ಡೆಟ್ ಟು ಎಬಿಡ್ಡಾ, ಇದು ಲೆಸ್ ದನ್ 2x ಇರಬೇಕು. ಮ್ಯಾನೇಜಬಲ್ ಲೆವರೇಜ್ ಎನ್ಶೂರ್ಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಲೆಸ್ ದನ್ 2x ಇದ್ರೆ ಬಹುಶಃ ಅದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ತೋರಿಸುತ್ತೆ. ಹಾಗಾಗಿ ಈ ಕಡೆ ಕಾನ್ಸಂಟ್ರೇಷನ್ ಮಾಡಿ. ನಂತರ ಕೆಪಾಸಿಟಿ ಯುಟಿಲೈಸೇಷನ್, ಕಂಪನಿ ಎಷ್ಟು ಕೆಪಾಸಿಟಿಯನ್ನ ಬಳಸ್ಕೊಳ್ತಿದೆ. ಫಾರ್ ಎಕ್ಸಾಂಪಲ್ ಒಂದು 100 MTPA ಅಥವಾ ಮೆಟ್ರಿಕ್ ಟನ್ ಪರ್ ಅನ್ನಮ್ ಅಂತ ಹೇಳ್ತಾರೆ, ಅದರ ಕೆಪಾಸಿಟಿ ಇದೆಯಾ, ಅದರಲ್ಲಿ ಎಷ್ಟು ಬಳಸ್ಕೊಳ್ತಾ ಇದೆ. ಕಂಪನಿಗೆ 100 MTPA ಪ್ರೋಸೆಸ್ ಮಾಡುವಂತ ಕೆಪಾಸಿಟಿ ಇದೆ, ಅಟ್ಲೀಸ್ಟ್ 70-80 ಆದ್ರೂ ರೀಚ್ ಆಗ್ತಿದೆಯಾ, ಅಟ್ಲೀಸ್ಟ್ 70% ಕೆಪಾಸಿಟಿ ಯುಟಿಲೈಸೇಷನ್ ಇರಬೇಕು. ಯಾಕಂದ್ರೆ ಕಡಿಮೆ ಆದ್ರೆ ಕಂಪನಿಯ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಪ್ರಾಫಿಟಬಿಲಿಟಿ ಡೌನ್ ಆಗುತ್ತೆ, ಎಬಿಡ್ಡಾ ಡೌನ್ ಆಗುತ್ತೆ. ಹಾಗಾಗಿ 70% ಕೆಪಾಸಿಟಿ ಯುಟಿಲೈಸೇಷನ್ ಮಾಡ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಸ್ಟ್ರಾಂಗ್ ಡಿಮಾಂಡ್ ಅಂಡ್ ಎಫಿಷಿಯನ್ಸಿಯನ್ನ ತೋರಿಸುತ್ತೆ. ಹಾಗಾಗಿ ಕೆಪಾಸಿಟಿ ಯುಟಿಲೈಸೇಷನ್ ಅನ್ನ ನೋಡಬೇಕಾಗುತ್ತೆ. ಏನು ಸ್ಕ್ರಾಪ್ ಸೋರ್ಸಿಂಗ್ ವಿಸಿಬಿಲಿಟಿ, ರಿಲಯಬಲ್ ರಾ ಮೆಟೀರಿಯಲ್ ಅಕ್ಸೆಸ್ ಇಸ್ ಕ್ರಿಟಿಕಲ್ ಫಾರ್ ಆಪರೇಷನ್ಸ್. ಕಂಪನಿ ಎಲ್ಲಿಂದ ಸ್ಕ್ರಾಪ್ ಸೋರ್ಸಿಂಗ್ ಮಾಡ್ತಾ ಇದೆ, ಇದು ಕಂಟಿನ್ಯೂಸ್ ಇರುತ್ತಾ, ವಿಸಿಬಿಲಿಟಿ ಚೆನ್ನಾಗಿದೆಯಾ, ಇದನ್ನು ಕೂಡ ನಾವು ನೋಡ್ಕೊಂಡ್ರೆ ಬೆಟರ್ ಆಗುತ್ತೆ. ಅಲ್ಲಿ ನಮ್ಗೆ ವಿಷಯಗಳು ಗೊತ್ತಾಗ್ಬೋದು. ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ನೋಡಬೇಕು. ಆನ್ಯುವಲ್ ರಿಪೋರ್ಟ್ ಅಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಕೂಡ ಹೇಳಿರುತ್ತೆ, ಮೆನ್ಷನ್ ಮಾಡಿರ್ತಾರೆ. ಜಸ್ಟ್ ನೀವು ಸರ್ಚ್ ಮಾಡಿ ನೋಡಿದ್ರು ಕೂಡ ಸಾಕು. ನೀವು ಪೂರ್ತಿ 200-300 ಪೇಜ್ ಓದ್ಲಿಲ್ಲ ಅಂದ್ರು ಇಲ್ಲೇನು ನಾನು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೀನಿ, ಬೇಕಿದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಒಂದ್ಸಲ ನೀವು ಯಾವ ಕಂಪನಿಯನ್ನ ಫೋಕಸ್ ಮಾಡ್ತೀರಿ ಅದನ್ನ ಆನ್ಯುವಲ್ ರಿಪೋರ್ಟ್ ಓಪನ್ ಮಾಡಿ. ಅದನ್ನ ನಿಮ್ಗೆ ಸ್ಕ್ರೀನ್ ಅಲ್ಲೇ ಸಿಕ್ಬಿಡುತ್ತೆ. ಓಪನ್ ಮಾಡಿ ಈ ಟರ್ಮ್ಸ್ ಅನ್ನ ಸರ್ಚ್ ಮಾಡಿದ್ರೆ ಸಾಕು, ಅಲ್ಗೋಗುತ್ತೆ. ಒಂದ್ಸಲ ನೋಡ್ಕೊಳ್ಬಹುದು. ಆ ರೀತಿಯಾಗಿ ನೋಡ್ಕೊಳ್ಳಿ.
ನಂತರ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಮುಂದುವರಿರಿ. ಇನ್ನು ಷೇರುಗಳ ಕಡೆ ಬಂದ್ರೆ ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ಇಲ್ಲಿ ಜಸ್ಟ್ ನಾನು ಆ ಕಂಪನಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಕಂಪನಿಗಳನ್ನ ಸ್ಟಡಿ ಮಾಡಿ ನಾನೇನೀಗ ಕವರ್ ಮಾಡಿದೆ ಯಾವೆಲ್ಲ ವಿಷಯಗಳನ್ನ ಚೆಕ್ ಮಾಡ್ಬೇಕು ಅಂತ, ಅದನ್ನ ಚೆಕ್ ಮಾಡಿ ಆಮೇಲೆ ನಿಮ್ಗೆ ಎಲ್ಲಿ ಬೆಸ್ಟ್ ಅಪರ್ಚುನಿಟಿ ಇದೆ ಅನ್ಸುತ್ತೋ ಅಂತದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ವ್ಯಾಲ್ಯೂಯೇಷನ್ ಪ್ಲಸ್ ಗ್ರೋತ್ ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಾವಿಟಾ ಇಂಡಿಯಾ ಈ ಸೆಗ್ಮೆಂಟ್ ಬಗ್ಗೆ ಈಗಾಗಲೇ ನಾನು ಮೇ ಬಿ 3ನೇ ಸಲ ಅನ್ಸುತ್ತೆ ಕವರ್ ಮಾಡ್ತಾ ಇರೋದು. ಲಾಸ್ಟ್ 2 years ಇಂದ ಕೂಡ ಕವರ್ ಮಾಡಿದೀನಿ. ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ಈಗ ಒಳ್ಳೆ ಅವಕಾಶಗಳು ಕೂಡ ಇದೆ. ಲೀಡ್ ರೀಸೈಕ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಮಾರ್ಕೆಟ್ ಲೀಡರ್. ಲೀಡ್ ರೀಸೈಕ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಫೋಕಸ್ ಅನ್ನು ಹೊಂದಿರುವಂತದ್ದು, ಹಾಗೆ ಬ್ಯಾಟರಿ ಸ್ಕ್ರಾಪ್ ಅಲ್ಲಿ ಎಕ್ಸ್ಪರ್ಟೈಸ್ ಅನ್ನು ಹೊಂದಿರುವಂತಹ ಕಂಪನಿ. ಇನ್ನು MSTC ಇದು ಕೂಡ ಸ್ಕ್ರಾಪ್ ಟ್ರೇಡಿಂಗ್ ಅಂಡ್ ಪ್ರೊಸೆಸಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಪಾಂಡಿ ಆಕ್ಸೈಡ್ಸ್ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಲೀಡ್ ಅಂಡ್ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. OEM ರಿಲೇಶನ್ಶಿಪ್ ಅನ್ನು ಸ್ಟ್ರಾಂಗ್ ಆಗಿ ಹೊಂದಿರುವಂತಹ ಕಂಪನಿ. ನಂತರ ಮಿಶ್ರಧಾತು ನಿಗಮ್ ವಿಧಾನಿ ಒಂದು ಸರ್ಕಾರಿ ಕಂಪನಿ. ಇದು ಸ್ಟ್ರಾಟಜಿಕ್ ಅಲೈಸ್ ವಿತ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ರೀಸೈಕ್ಲಿಂಗ್ ಎಕ್ಸ್ಪೋಜರ್ ಅನ್ನು ಹೊಂದಿರುವಂತದ್ದು. ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ. ಅಲ್ಯೂಮಿನಿಯಂ ರೀಸೈಕ್ಲಿಂಗ್, ಸರ್ಕ್ಯುಲರ್ ಎಕಾನಮಿ ಇನಿಷಿಯೇಟಿವ್ಸ್, EV ಅಂಡ್ ಪ್ಯಾಕೇಜಿಂಗ್ ಎಕ್ಸ್ಪೋಜರ್ ಅನ್ನ ಹೊಂದಿರುವಂತದ್ದು. ನಂತರ ಟಾಟಾ ಸ್ಟೀಲ್ ಸ್ಕ್ರಾಪ್ ಬೇಸ್ಡ್ EAF ಕೆಪಾಸಿಟಿ, ಆಟೋ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಕ್ರಾಪ್ ಇಂಟಿಗ್ರೇಷನ್ ಕೇಪಬಿಲಿಟೀಸ್ ಅನ್ನ ಮಾಡ್ಕೊಂಡಿದೆ ಇತ್ತೀಚೆಗೆ. JSW ಸ್ಟೀಲ್ ಎಲೆಕ್ಟ್ರಿಕ್ ಆರ್ಕ್ ಫರ್ನೇಸ್ ಎಕ್ಸ್ಪಾನ್ಷನ್ ಸಪೋರ್ಟಿಂಗ್ ಲೋಯರ್ ಕಾರ್ಬನ್ ಸ್ಟೀಲ್ ಸ್ಟ್ರಾಟಜಿ. ನಂತರ ರಾಮ್ಕೋ ಇಂಡಸ್ಟ್ರೀಸ್, ಹಾಗೆ ಎಲೆಕ್ಟ್ರೋ ಸ್ಟೀಲ್ ಕಾಸ್ಟಿಂಗ್ಸ್. ಈ ಎಲ್ಲ ಕಂಪನಿಗಳನ್ನ ವಾಚ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ನೀವು ಬೆಸ್ಟ್ ಅನ್ನ ಫೈಂಡ್ ಮಾಡಬೇಕು, ಆಗ್ಲೇ ನಮ್ಗೆ ಒಳ್ಳೆ ಲಾಭ ಆಗ್ಲಿಕ್ಕೆ ಸಾಧ್ಯ ಆಗೋದು. ಸುಮ್ನೆ ವಿಡಿಯೋ ನೋಡಿ ನಾಳೆ ತಗೊಂಡ್ಬಿಟ್ರೆ ಆಗೋದಿಲ್ಲ. ಯಾಕಂದ್ರೆ ಅದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಅವಕಾಶಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನಂತರ ಉಳಿದ ವಿಚಾರ ಇನ್ನು ಕೆಲವು ಸ್ಟಾಕ್ ಗಳಿದಾವೆ. ಇಂಡಿಯನ್ ಮೆಟಲ್ಸ್ ಅಂಡ್ ಫೆರೋ ಅಲಾಯ್ಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ನೈಲ್ ಲಿಮಿಟೆಡ್, ಹಾಗೆ ಸೈಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತಹ 1 ಅಥವಾ 2 ಕಂಪನಿಗಳನ್ನ ಫೈಂಡ್ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ, ಯಾವುದು ನನಗೆ ಬೆಸ್ಟ್, ನನ್ನ ರಿಸ್ಕ್ ಅಪೆಟೈಟ್ ಗೆ ಯಾವುದು ಸರಿಯಾಗಿ ಹೊಂದುತ್ತೆ, ಹಾಗೆ ಎಷ್ಟು ರಿಸ್ಕ್ ಅನ್ನ ತಗೊಳ್ಬೇಕು. ಇನ್ ಕೇಸ್ ಹೈ ರಿಸ್ಕ್ ಸ್ಟಾಕ್ ಅಂದ್ರೆ ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋದ 2 to 5% ಅಲೋಕೇಶನ್ ಅಷ್ಟೇ ಮಾಡಿ. ಸ್ವಲ್ಪ ರಿಸ್ಕ್ ಮ್ಯಾನೇಜಬಲ್ ಇದೆ ಅಂದ್ರೆ 10% ವರೆಗೂ ಕೂಡ ಅಲೋಕೇಶನ್ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಅಲೋಕೇಶನ್ ತಪ್ಪು. ತುಂಬಾ ಜನ ನಾನು ಇತ್ತೀಚೆಗೆ ಪೋರ್ಟ್ಫೋಲಿಯೋಗಳನ್ನ ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ, ಯಾವ್ದೋ ಒಂದು ಸ್ಟಾಕ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲವ್ ಮಾಡಿದ್ರೆ ಸರಿ ಆಗೋದಿಲ್ಲ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನ ಲವ್ ಮಾಡಿದ್ರೆ ಇಡೀ ಮಾರ್ಕೆಟ್ ನೇ ಲವ್ ಮಾಡಬೇಕು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟೆಲ್ಲ ಸ್ಟಾಕ್ ಗಳಿದಾವೆ ಅವೆಲ್ಲನೂ ಕೂಡ ಲವ್ ಮಾಡಬೇಕು, ಯಾವ್ದೋ ಒಂದನ್ನಲ್ಲ. ಯಾವ್ದೋ ಒಂದನ್ನ ಲವ್ ಮಾಡಿದ್ರೆ ಏನಾಗುತ್ತೆ, ಲವರ್ ಕೈ ಕೊಟ್ರೆ ಪರಿಸ್ಥಿತಿ ಏನಾಗುತ್ತೆ, ಅದೇ ಪೋರ್ಟ್ಫೋಲಿಯೋದ ಪರಿಸ್ಥಿತಿನೂ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವ್ದೋ ಒಂದು ಸ್ಟಾಕ್ ನ ಮೇಲೆ ಹೆಚ್ಚು ಅವಲಂಬನೆಯನ್ನ ಇಟ್ಕೊಳ್ಬೇಡಿ. ಮ್ಯಾಕ್ಸಿಮಮ್ 10% ಅಲೋಕೇಶನ್ ಅಷ್ಟೇ. ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ 10% ಅಲೋಕೇಶನ್. ಇನ್ನು ರಿಸ್ಕ್ ಜಾಸ್ತಿ ಇದೆಯಾ 5%, ಇನ್ನೂ ಅತಿ ಹೆಚ್ಚು ರಿಸ್ಕ್ ಲಾಟರಿ ಟಿಕೆಟ್ ತರನ 1 or 2% ಅಷ್ಟೇ ಅಲೋಕೇಶನ್ ಮಾಡಬೇಕು. ಈ ಸಿಂಪಲ್ ರೂಲ್ಸ್ ಗಳನ್ನ ನಾವು ಪಕ್ಕಾ ಫಾಲೋ ಮಾಡಬೇಕು. ಪಕ್ಕಾ ಫಾಲೋ ಮಾಡಿಲ್ಲ ಅಂದ್ರೆ ಹೊಡ್ತಾ ಬಿದ್ರೆ ಜೋರಾಗಿ ಬೀಳುತ್ತೆ. ಹಾಗಾಗಿನೇ ಕೇರ್ಫುಲ್ ಆಗಿ ಡಿಸೈಡ್ ಮಾಡಿ. ನಾನು ಇಂಥ ಸೆಕ್ಟರ್ ಅಲ್ಲಿ ಅವಕಾಶ ಇದೆ ಅಂತ ಹೇಳ್ಬಹುದು, ಆ ಅವಕಾಶಗಳನ್ನ ಹುಡುಕಿ ಹೊರ ತೆಗೆಯೋ ಕೆಲಸನ ನೀವೇ ಮಾಡಬೇಕು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.